हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದ್ರೆ ಈಗ ನಿಮಗೆ KCET ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ ಅನ್ನ ಈಗಾಗಲೇ ನಿಮಗೆ KA ಮುಖಾಂತರ ಅನೌನ್ಸ್ಮೆಂಟ್ ಮಾಡಿದ್ದಾರೆ। ನೀವು ಈಗಾಗಲೇ ಆ ಒಂದು ಅನೌನ್ಸ್ಮೆಂಟ್ ಆದಂತ ರಿಸಲ್ಟ್ ಅನ್ನ ಎಲ್ಲರೂ ಕೂಡ ನೋಡಿದಿರಾ ಅಂತ ಅನ್ಕೊಂತೇನೆ। ನಿಮಗೆ ಕಾಲೇಜ್ ನಿಮಗೆ ಇಷ್ಟ ಆಗಿರುವಂತ ಕಾಲೇಜ್ ಅಲಾಟ್ ಆಗಿದೆಯಾ ಇಲ್ವಾ ಅಂತ ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ। ಹಾಗೆ KA ಮುಖಾಂತರ ಒಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ ಗಳನ್ನ ರಿಲೀಸ್ ಮಾಡಿದ್ದಾರೆ। ಆ ಒಂದು ಅಪ್ಡೇಟ್ಸ್ ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ। ಹಾಗೆ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ವಿಡಿಯೋಗೆ ಒಂದೊಂದು ಲೈಕ್ ನ ಮಾಡಿ। ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ। ಬೇಗ ಎಲ್ಲರೂ ಕೂಡ 500 ಲೈಕ್ಸ್ ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಈಗ ಏನು ಅಂತಂದ್ರೆ ಈಗ ನೀವು ಇಲ್ಲಿ ನೋಡ್ತಿರ್ಬೋದು KA ವೆಬ್ಸೈಟ್ಗೆ ಬಂದ್ರೆ ಈಗ ನಿಮಗೆ ಬಹಳಷ್ಟು ಒಂದು ಅಪ್ಡೇಟ್ಸ್ಗಳು ಕಾಣುವಂಥದ್ದು ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ। UGCET ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ಗಳನ್ನು ಸೂಚನೆಗಳನ್ನು ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ। ಆ ಒಂದು ವೇಳಾಪಟ್ಟಿಯನ್ನು ಈಗ ನಾನು ಓಪನ್ ಮಾಡ್ತೇನೆ। ಇಲ್ಲಿ ಸರ್ವರ್ ಎರರ್ ಅಂತ ಬರ್ತಾ ಇದೆ, ಕೆಲವೊಂದಿಷ್ಟು ಏನಾದರೂ ಪ್ರಾಬ್ಲಮ್ ಆಗಿರೋದು, ಹಾಗೆ ಸರ್ವರ್ ಎರರ್ ಅಂತ ಬರ್ತಾ ಇದೆ। ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತು ಅಥವಾ ನಾಳೆ ನಿಮಗೆ ಮತ್ತೆ ಒಂದು ವೇಳಾಪಟ್ಟಿಯನ್ನು ರಿಲೀಸ್ ಮಾಡಬಹುದು, ಅಥವಾ ಈಗ ಇದು ಒಂದು ಏನಾದರೂ ಎರರ್ ಇರುವಂಥದ್ದು ಮತ್ತೆ ಏನಾದರೂ ಸರಿ ಹೋಗ್ಬೋದು। ಓಕೆ, ಒಂದಿಷ್ಟು ಸಮಯ ತಗೊಳುತ್ತೆ। ಓಕೆ, ಈಗ ನೆಕ್ಸ್ಟ್ ನೋಡೋದಾದ್ರೆ ಇದು ವೇಳಾಪಟ್ಟಿ ಏನಿತ್ತು KCET ಸ್ಟೂಡೆಂಟ್ಸ್ಗೆ। ಓಕೆ, ನೆಕ್ಸ್ಟ್ ಏನು ಅಂತ ಈಗ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ। UGCET 2024 ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ ಅಂತ ಇದೆ, ಅದೇ ಸರ್ವರ್ ಎರರ್ ಬರ್ತಾ ಇದೆ। ಈಗ ನಿಮಗೆ UG ನೀಟ್ 2024 ಪೋಸ್ಟ್ ಸೀಟ್ ಹಂಚಿಕೆ ಸೂಚನೆಗಳು ಅಂತ ಇದೆ। ಇದು ನಿಮಗೆ ಒಂದು ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ। ಆ ಒಂದು ವೇಳಾಪಟ್ಟಿಯನ್ನು ನಿಮಗೆ ಈಗ ತೋರಿಸ್ಕೊಡ್ತೇನೆ। ಇದೆಲ್ಲ ಒಂದು ಅಪ್ಡೇಟ್ಸ್ಗಳು ನಿಮಗೆ ಈಗ ಬಂದಿರುವಂಥದ್ದು ನೀಟ್ ಸ್ಟೂಡೆಂಟ್ಸ್ಗೆ। ಹಾಗೆ ಇಲ್ಲಿ ನೀವು ನೋಡ್ತಿರೋದು ಆಯುಷ್, ಡೆಂಟಲ್, ಮೆಡಿಕಲ್, ಯಾವ ಒಂದು ವಿದ್ಯಾರ್ಥಿ ನೀಟ್ ಸ್ಟೂಡೆಂಟ್ಸ್ಗೆ ಆಯುಷ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಹಾಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ಒಂದು ಸೀಟ್ ಏನು ಅಲಾಟ್ ಆಗಿದೆ ಆ ಒಂದು ಫೀಸ್ ಸ್ಟ್ರಕ್ಚರ್ ಮತ್ತೆ ನಿಮಗೆ ಯಾವ ಒಂದು ಕಾಲೇಜ್ ಅಲಾಟ್ ಆಗಿದೆ, ಹಾಗೆ ನಿಮ್ಮ ಒಂದು CET ನಂಬರ್ ಅನ್ನ ಹಾಕಿ ಒಂದು PDF ಅನ್ನ ನಿಮಗೆ ಸೆಂಡ್ ಮಾಡಿದ್ದಾರೆ, ಒಂದು ನೋಟಿಫಿಕೇಶನ್ ಮುಖಾಂತರ ಬಿಟ್ಟಿದ್ದಾರೆ। ಆ ಒಂದು PDF ನ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ನಿಮಗೆ ಸೆಂಡ್ ಮಾಡಿರ್ತಾನೆ, ಇವಾಗಲೇ ಹೋಗಿ ಜಾಯ್ನ್ ಆಗಿ। ಈಗ ನಿಮಗೆ ತೋರಿಸೋದಾದ್ರೆ ಯಾವ ರೀತಿ ಇರುತ್ತೆ ಆ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ। ಆ ಒಂದು ಲಿಸ್ಟ್ ನೀವು ನೋಡ್ತಿರ್ಬೋದು, UG ನೀಟ್ ವಿದ್ಯಾರ್ಥಿಗಳಿಗೆ ಆಯುಷ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಇದೆ। ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ ಇಂಡಿಯಾ ಅವ್ರ ರ್ಯಾಂಕಿಂಗ್ ಆಗಿರ್ಬೋದು, ಹಾಗೆ ಕೋರ್ಸ್ ಕೋಡ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಯಾವ ಒಂದು ಕಾಲೇಜ್ ಅಲಾಟ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಅವರು ಒಂದು ನೇಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ। ಹಾಗೆ ಕೋರ್ಸ್ ನೇಮ್ ಇರಲಿ ನೋಡ್ತಿರ್ಬೋದು ನೀವು BMS ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು। ಹಾಗೆ ಅಲಾಟೆಡ್ ಕ್ಯಾಟಗರಿ ಆಗಿರ್ಬೋದು, ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ, ಹಾಗೆ 2A ಆಗಿರ್ಬೋದು, 2B ಆಗಿರ್ಬೋದು, ಹಾಗೆ ಈ ಒಂದು ಕ್ಯಾಟಗರಿ ಯಾವ ಒಂದು ಕ್ಯಾಟಗರಿಗೆ ಸ್ಟೂಡೆಂಟ್ ರಿಲೇಟೆಡ್ ಆಗಿರ್ತಾರೆ ಆ ಒಂದು ಕ್ಯಾಟಗರಿಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ। ಅದಾದ್ಮೇಲೆ ಆ ಒಂದು ಕೋರ್ಸ್ಗೆ ಎಷ್ಟು ಫೀಸ್ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು। ಒಂದು BMS ಫಸ್ಟ್ ಸ್ಟೂಡೆಂಟ್ಸ್ ನ ನೋಡ್ತಿರ್ಬೋದು ನೀವು 75,000 ಅಂದ್ರೆ 76,000 ಹತ್ರ ಈ ಒಂದು ಕೋರ್ಸ್ ಫೀಸ್ ಇದೆ। ಹಾಗೆ ಸ್ಟೇಟಸ್ ಏನಾಗಿದೆ ಅಲಾಟ್ ಆಗಿದೆಯಾ ಇಲ್ವಾ ಅಂತಾನು ಕೂಡ ನಿಮಗೆ ಇಲ್ಲಿ ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ, ಕೋರ್ಸ್ ನಿಮಗೆ ಸೀಟ್ ಅಲಾಟ್ ಆಗಿದೆಯಾ ಇಲ್ವಾ ಅಂತ। ಹಾಗೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಆಯುಷ್ ಕೋರ್ಸ್ ಗಳಿಗೆ ಏನಿದೆ ಒಂದು ಹತ್ತತ್ರ ಒಂದು 300 ಪೇಜಸ್ ಅನ್ನ ನಿಮಗೆ 300 ಅಲ್ಲ 400 ಪೇಜಸ್ ಅನ್ನ ನಿಮಗೆ ರಿಲೀಸ್ ಮಾಡಿರುವಂಥದ್ದು, ಲಿಸ್ಟ್ ಅನ್ನ ರಿಲೀಸ್ ಮಾಡಿರುವಂಥದ್ದು। ಇಲ್ಲಿ ನಿಮ್ಮ ಒಂದು ನಂಬರ್ ಇದೆಯಾ ಅಂತ ನೀವು ಚೆಕ್ ಮಾಡಿಕೊಂಡು ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು। ಓಕೆ, ಇದು ಆಯುಷ್ ಕೋರ್ಸ್ಗಳಿಗೆ। ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಡೆಂಟಲ್, ಮೆಡಿಕಲ್ ಇದೇ ರೀತಿಯಾದಂತ ಲಿಸ್ಟ್ ಅನ್ನ ನಿಮಗೆ ರಿಲೀಸ್ ಮಾಡಿದ್ದಾರೆ, ಸೆಕೆಂಡ್ ರೌಂಡ್ ಅಲಾಟೆಡ್ ಲಿಸ್ಟ್ ಅಂತ ಇದೆ। ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ನೆಕ್ಸ್ಟ್ ಏನಿದೆ ಅಂತ ಅಂದ್ರೆ ಒಂದು ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ, ಏನು ನೀಟ್ ಸ್ಟೂಡೆಂಟ್ಸ್ಗೆ ಒಂದು ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ। ಯಾವ ಒಂದು ವೇಳಾಪಟ್ಟಿ ಅಂತ ನಿಮಗೆ ಇಲ್ಲಿ ತೋರಿಸ್ತಾನೆ। ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು UG ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಶೆಡ್ಯೂಲ್ ಅನ್ನು ರಿಲೀಸ್ ಮಾಡಿದ್ದಾರೆ। ಈ ಒಂದು ಶೆಡ್ಯೂಲ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇಲ್ಲಿ ಪೇಮೆಂಟ್ ಆಫ್ ಫೀಸ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇಫ್ ನಾಟ್ ಪೇಡ್ ಅರ್ಲಿಯರ್, ನೀವು ಫಸ್ಟ್ ರೌಂಡ್ ಅಲ್ಲಿ ಏನಾದರೂ ನೀವು ಫೀಸ್ ಅನ್ನ ಪೇ ಮಾಡಿರ್ಲಿಲ್ಲ ಅಂತಂದ್ರೆ ಅಂತ ಒಂದು ವಿದ್ಯಾರ್ಥಿಗೆ ಈಗ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ, ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ। ಫ್ರಮ್ 11 AM 2024
24ನೇ ತಾರೀಕಿಂದ 26ನೇ ತಾರೀಕು ಸಂಜೆ 4 ಗಂಟೆವರೆಗೂ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವೇನು ಮಾಡ್ಬೋದು ಅಂತಂದರೆ ಹೋಗಿ ಫೀಸನ್ನು ಪೇ ಮಾಡಬೇಕು. ಇದು ಯಾರು ಅಂತಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಕೋರ್ಸ್ಗಳನ್ನ ಯಾರೆಲ್ಲ ತೊಗೊಂಡಿದ್ದೀರಾ ನೀಟ್ ವಿದ್ಯಾರ್ಥಿಗಳಿಗೆ ಈ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಯಾರು ಫೀಸನ್ನು ಪೇಮೆಂಟ್ ಮಾಡಿಲ್ಲ ಅವರು ಹೋಗಿ ಫೀಸನ್ನು ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ KEA ಬೆಂಗಳೂರು ಇನ್ ಪರ್ಸನ್ ಇಫ್ ನಾಟ್ ಸಬ್ಮಿಟೆಡ್ ಅರ್ಲಿಯರ್. ಯಾವ ಒಂದು ವಿದ್ಯಾರ್ಥಿ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಿಲ್ಲ ಆ ಒಂದು ವಿದ್ಯಾರ್ಥಿಗಳು ಏನ ಮಾಡಬೇಕು ಅಂತಂದರೆ KEAಗೆ ಹೋಗಿ ಬೆಂಗಳೂರಲ್ಲಿ ನೀವೇ ಹೋಗಿ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಬೇಕಾಗಿರುತ್ತೆ. ಅದಕ್ಕೂ ಕೂಡ ಟೈಮಿಂಗ್ ಕೊಟ್ಟಿದ್ದಾರೆ. 24ನೇ ತಾರೀಕಿಂದ 25ನೇ ತಾರೀಕು ಬೆಳಗ್ಗೆ 10:30ಯಿಂದ 4 ಗಂಟೆ ಒಳಗಡೆ ನೀವು ಹೋಗಿ ಸಬ್ಮಿಷನ್ನ ಮಾಡಬೇಕಾಗುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸು ನೀಟ್ ವಿದ್ಯಾರ್ಥಿಗಳಿಗೆ. ಅದಾದಮೇಲೆ ನೀವೆಲ್ಲ ಯಾರೆಲ್ಲ ಈಗ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಾ ಅವರು ಚಲನನ್ನ ಡೌನ್ಲೋಡ್ ಮಾಡಿಕೊಂಡು, ಈಗ ರಿಸಲ್ಟ್ ಅನೌನ್ಸ್ ಆಗಿದೆ, ನೀವು ರಿಸಲ್ಟ್ ಅನೌನ್ಸ್ ಆಗಿರುವಂಥ ಕಾಲೇಜಸ್ಗೆ ನೀವು ಅಡ್ಮಿಷನ್ನ ಮಾಡಿಸ್ಬೇಕಾಗಿರುತ್ತೆ. ಓಕೆ, ಈಗ ನೀವು ಯಾರು ಅಡ್ಮಿಷನ್ನ ಮಾಡಿಸ್ಬೇಕಾಗಿರುತ್ತೆ, ಈಗ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ನೀವು ಫೀಸನ್ನು ಪೇ ಮಾಡಿ, ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಫೀಸನ್ನು ಪೇ ಮಾಡಾದ್ಮೇಲೆ ನಿಮಗೆ ಕಾಲೇಜ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೇಟನ್ನು ಕೊಟ್ಟಿದ್ದಾರೆ. ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಆಫ್ಟರ್ ಪೇಮೆಂಟ್ ಆ್ಯಂಡ್ ಆಫ್ಟರ್ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಫೀಸನ್ನು ಪೇಮೆಂಟ್ ಮಾಡಾದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳೋದಕ್ಕೆ 24ನೇ ತಾರೀಕಿಂದ 26ನೇ ತಾರೀಕುವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್. ಈ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊತೀರಾ. ಇದಾದ್ಮೇಲೆ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಏನೇನು ತಗೊಂಡು ಹೋಗಬೇಕು, ನೀವು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಹಾಗೆ ಫೋಟೋ ಕಾಪೀಸ್, ಡೆಂಟಲ್ ಕಾಲೇಜ್ ವಿತ್ 1 ಸೆಟ್ ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಸ್ ಪರ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಟ್ಟಿದ್ದಾರೆ. ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಹೋಗಿ ರಿಪೋರ್ಟಿಂಗ್ ಮಾಡಬೇಕು, ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 26ನೇ ತಾರೀಕು ಸಂಜೆ 5:30 ಒಳಗಡೆ, 26ನೇ ತಾರೀಕು ಬೆಳಿಗ್ಗೆ 1 ಗಂಟೆ ಒಳಗಡೆ, ಮಧ್ಯಾಹ್ನ 1 ಗಂಟೆ ಒಳಗಡೆ ನೀವು ಮಾಡಿಕೊಂಡ್ರೆ ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನೀವು 5:30 ಒಳಗಡೆ ಅಂತ ಅಂದ್ಬಿಟ್ಟು 4 ಗಂಟೆ ಹೋಗಬೇಕು ಅಂತ ಅನ್ಕೊಂಡ್ರೆ ನೀವು 5:30 ಅಲ್ಲ 6 ಗಂಟೆ ಹೋಗ್ತೀರ. ಓಕೆ, ಹಾಗಾಗಿ ಮಧ್ಯಾಹ್ನ ಒಳಗಡೆ ಆದಷ್ಟು ಬೆಳಿಗ್ಗೆನೆ ನೀವು ರಿಪೋರ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಇದಿಷ್ಟು ನೀಟ್ ವಿದ್ಯಾರ್ಥಿಗಳಿಗೆ ಬಂದಿರುವಂಥ ಮಾಹಿತಿ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ನೂ ನಿಮಗೆ ಅಪ್ಡೇಟ್ಸ್ಗಳಿದೆ. ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ ನಿಮಗೆ ಇದೇ ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಬರ್ತಾನೆ. ಹಾಗೆ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ. ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ವಿಡಿಯೋ ಬರುವಂಥದ್ದು. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಯಾರು ಲೈಕ್ನ ಮಾಡಿಲ್ಲ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮಲ್ಲಿ ಏನೇ ಡೌಟ್ ಇದ್ರೂ ಕೂಡ ನನಗೆ ಮೆಸೇಜ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಒಂದು ಲಿಂಕ್ ಇರುತ್ತೆ. ಓಕೆ, ನಾನು ನಿಮಗೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.